ನಮಸ್ಕಾರ. ಈ ಒಂದು ಕೃಷಿ ಮೇಳದಲ್ಲಿ ಒಬ್ಬರು ರೈತರ ಜೊತೆ ಮಾತಾಡ್ತಾ ಇದ್ದೀನಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವರ ಅನುಭವ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಎಲ್ಲಿಂದ ಬಂದಿದ್ದೀರಾ? ನಾವು ಶ್ರೀರಂಗಪಟ್ಟಣ ತಾಲೂಕು ಚಂದಗಾಲು ಸರ್, ಮಂಡ್ಯ ಜಿಲ್ಲೆ. ನಾವು ರೈತರು ಸರ್. ಕಮ್ಮಿ ಜಮೀನಲ್ಲೂ ನಾವು ಸಾಲ ಫಲ ಅಂತೂ ಮಾಡಿಲ್ಲ. ಮನೆನೂ ಕಟ್ತಾ ಇದ್ದೀವಿ. ಇರೋದು 1.5 ಎಕರೆ ಜಮೀನಾದರೂ ನಾವು ಸಾಲ ಮಾಡಿಲ್ಲ. ನಾವು ಇಬ್ಬರು ಗಂಡು ಮಕ್ಕಳು, ರೈತರ ಮಗನೇ ನಾನು. ಆದರೆ ವ್ಯವಸಾಯದಲ್ಲಿ ನೀಟಾಗಿ ಹೋಗ್ಬೇಕು ಸರ್. ಜಾಸ್ತಿ ಮಾಡೋಕ್ಕೆ ಹೋಗಿ ರಿಸ್ಕ್ ಆಯ್ತದೆ. ನೀಟಾಗಿ ಮಾಡ್ಕೊಂಡು ನಮ್ಮದು ನೀರಾವರಿ ಹನಿ ಪನಿ ಏನೂ ಮಾಡಿಲ್ಲ. ಒಂದು ಹೊಲ ಐತೆ, ಅದಕ್ಕೆ ಬೋರ್ ಹಾಕ್ಸಿದ್ದೀವಿ. ಅದರಲ್ಲಿ ತೆಂಗು ಸಸಿ ನೆಟ್ಟಿದ್ದೀವಿ. ಆಮೇಲೆ ಇದೆಲ್ಲ ಮಾಡ್ಕೊಂಡು ಆರಂಭ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ನಮ್ಮ ಹತ್ರ ಇದ್ರೂ ಕೆಲಸ ಬೇರೆನೂ ಮಾಡ್ತೀವಿ. ಅದನ್ನೇ ನಂಬ್ಕೊಂಡಿಲ್ಲ, ಬೇರೆ ಕೆಲಸನೂ ಮಾಡ್ತೀವಿ. ಅದರಿಂದ ನಾವು ಸಾಲ ಮಾಡ್ಕೊಂಡಿಲ್ಲ. ನಾವು ಕಮ್ಮಿ ಜಮೀನಾದ್ರೂ ನೀಟಾಗಿ ಹೋಗ್ಬೇಕು. ನೀಟಾಗಿ ಹೋದರೆ ಏನು ರೈತರಿಗೇನು ತೊಂದರೆ ಆಗೋಲ್ಲ. ಸೊ ಏನು ನಮಗೆ ನಮ್ಮ ಇಷ್ಟ ಬಂದಂಗೆ ರಜಾ ತಗೋಬೋದು ನಾವು. ಗೌರ್ಮೆಂಟ್ ಅವರಾದರೆ ಗೌರ್ಮೆಂಟ್ ಸಂಬಳದಲ್ಲಿದ್ದರೆ ಹೋಗಿ ಹೆಬ್ಬೆಟ್ಟು ಹೊತ್ಬೇಕು. ನಾವು ರೈತರುಗಳು ಹಂಗಲ್ಲ. ಇವಾಗ ಬೇಕು ಅಂದರೆ ರಜಾ ಹಾಕ್ಬೋದು, ಸಾಯಂಕಾಲ ಹೋಗ್ಬೇಕು ಕೆಲಸ ಮಾಡ್ಬೋದು, ಈಗ ಬಂದರೂ ಕೆಲಸ ಮಾಡ್ಬೋದು. ನಮ್ಮ ಇಷ್ಟ, ನಮ್ಮ ತಾಕತ್ತಿನ ಮೇಲೆ ನಾವು ದುಡಿಬೋದು. ನಮ್ಮ ಸ್ವಂತ ಬಲದಿಂದನೇ ನಾವು ಜೀವನ ಸಾಕೋದು. ಆಮೇಲೆ ನಾವು 10-6 ಜನಕ್ಕೆ ಜೀವನ ಕೊಡ್ತೀವಿ. ಹೆಂಗೆ ಅಂದರೆ ನಾವು ಕಷ್ಟಪಟ್ಟು ವ್ಯವಸಾಯ ಮಾಡಿದ್ರೆ ನಮ್ಮ ಹತ್ರ ಕೂಲಿ ಆಳುಗಳು ಬರ್ತಾರೆ ನೋಡಿ, ಅವ್ರ ಶ್ರಮನೂ ಐತೆ ಅಲ್ಲಿ. ನಾವು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಬೋದು. ಅವ್ರ ಶ್ರಮನೂ ಬೇಜಾನು ಐತೆ ಅಲ್ಲಿ. ಅವರು ಕೂಲಿಗಾರರು ಅಂತ ಕಂಡಮ್ ಮಾಡಬಾರ್ದು. ನಾವು ಕರ್ಕೊಂಡ್ರೆ ಅವರು ಬರ್ತಾರೆ, ಅವ್ರಿಗೂ ದುಡ್ಡು ಕೊಟ್ಟು ಅವ್ರಿಗೆ ಗೈತಾರೆ. ಅವ್ರಿಗೂ ದೇಶದ ಸೇವೆ ಐತೆ. ನಮ್ಮ ಹತ್ರನೂ ನಾವು ದೇಶಕ್ಕೆ ಮಿಲ್ಟ್ರಿಯವ್ರು ಹೆಂಗೋ ಹಂಗೆ ರೈತರುಗಳುವೆ. ಮಿಲ್ಟ್ರಿಯವ್ರು ಹೆಂಗೆ ದೇಶ ಹಾಕಾಯ್ತವ್ರೆ ಹಂಗೆ ರೈತರುಗಳು ಇಲ್ಲಿ ಮಾಡ್ತಾವ್ರೆ. ಅವ್ರಿಗೆ ಸರ್ಕಾರ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡಿ ಇನ್ನೊಂದು ಸ್ವಲ್ಪ ಎಂಕರೇಜ್ ಮಾಡಿದ್ರೆ, ಇಂಥ ಕೃಷಿ ಮೇಳ ಮಾಡಿರೋದ್ರಿಂದ ಎಷ್ಟೋ ಹೆಂಗಸ್ರುಗಳೆಲ್ಲ ತಿಳ್ಕೊತಾರೆ. ನಾವು ತಿಳ್ಕೊಂಡು ಈಗ 15 ವರ್ಷದಿಂದ ನಡೀತೈತೆ ಅಂತಾರೆ. ನಾನು ಬಂದಿರೋದೇ ಬೆಂಗಳೂರಿಗೆ. ಈಗ ಬೇರೆ ಕಡೆ ಬಂದಿದ್ದೀನಿ ಅಂದರೆ ಕೃಷಿ ಮೇಳಕ್ಕೆ ಅಂತ ಬಂದಿರೋದು ಈಗ ನಮಗೆ ಗೊತ್ತೂ ಇಲ್ಲ. ಇಷ್ಟು ಅನುಭವ ಮಂಡ್ಯ ಜಿಲ್ಲೆಯಲ್ಲಿ ನೋಡ್ತಿದ್ದೋ ಅಲ್ಲಿ ಹತ್ತಿರದಲ್ಲಿ. ಈಗ ಇಲ್ಲಿ ಗಂಟ ಬಂದಿದ್ದೀವಿ ನಾವು. ಒಂದು 35 ಸೀಟ್ ಬಂದಿದ್ದೀವಿ ಕೃಷಿ ಮೇಳದಿಂದ ಬಸ್ಸಲ್ಲಿ. ಓಕೆ, ಹಿಂಗೆಲ್ಲ ಬಂದು ನೋಡ್ಕೊಂಡು ಕಬ್ಬು ಹೊಡಿತೀವಿ ಎಲ್ಲ ಮಾಡ್ತೀವಿ. ಈ ಥರ ಮಾಡ್ಕೊಂಡು ವ್ಯವಸಾಯ. ಆಮೇಲೆ ರೈತರಿಗೆ ಹೆಣ್ಮಕ್ಳು ಕೊಡಲ್ಲ ಅಂತಾರೆ. ಇವಾಗ ಒಂದು 10 ಎಕರೆ ಜಮೀನು ಐತೆ ಅಂದ್ಕೊಳ್ಳಿ, ಒಂದೊಂದು ಎಕರೆಗೆ 1 ಕೋಟಿ ಗಂಟ ಹೋಯ್ತೈತೆ. ಒಬ್ಬ ಗೌರ್ಮೆಂಟ್ ಕೆಲಸದಲ್ಲಿರೋರು ಎಷ್ಟು ಸಂಪಾದನೆ ಮಾಡ್ಬೋದು? ಒಂದು 10 ಎಕರೆ ಜಮೀನಲ್ಲಿ ಎಷ್ಟು ಅಲ್ಲ, ಒಂದು ಸ್ವಲ್ಪ ದೂರ ಇರೋದು ಕಮ್ಮಿ ರೇಟ್ ಐತೆ. ವ್ಯವಸಾಯದಲ್ಲಿ ಇವತ್ತು ಏನಾರು ತೊಂದರೆ ಆಯಿತು ಅಂದರೆ ಒಂದು ಅಡನಾರ ಮುಡ್ಬಿಟ್ಟು ಲೋನ್ ತರ್ಬೋದು. ಯಾವುದೋ ವ್ಯವಸಾಯದಲ್ಲೂ ಅವರು ಬುದ್ಧಿ ಉಪಯೋಗಿಸಿ ಮಾಡಿದ್ರೆ ಲೋನು ಪಾನು ಎಲ್ಲ ತಗೊಂಡು ಸರ್ಕಾರನ ಇನ್ನೊಂದು ಸ್ವಲ್ಪ ಎಂಕರೇಜ್ ಮಾಡಿದ್ರೆ ಅವರು ಮುಂದೆ ಬರ್ತಾರೆ. ಅವರು ಏನು ನಷ್ಟದಲ್ಲಿ ಏನಿಲ್ಲ. ಎಲ್ಲೋ ಒಬ್ಬೊಬ್ಬರು ಹಿಂಗೆ ಆಗೋಯ್ತಾರೆ, ಒಬ್ಬೊಬ್ರು ಹಂಗವ್ರೆ. ಯಾರು ಏನು ಅವ್ರು ಏನು ಕಂಡಮಿಲ್ಲ. ಹೆಣ್ಮಕ್ಳುಗಳು ಕೆಲವು ಕಡೆ ಬಂದು ಹಳ್ಳಿಲಿ ಸಿಟಿಯವರವರೆಲ್ಲ ಅವರೆಲ್ಲ ಹಳ್ಳಿ ಕಡೆ ಬಂದು ಮನೆಗಳೆಲ್ಲ ನೋಡಲಿ ಅವ್ರು ಹೆಂಗವ್ರೆ ಅಂತ. ಓಕೆ, ಸ್ವಲ್ಪ ಕಷ್ಟ ಐತೆ. ಎಲ್ಲರಿಗೂ ಆ ಥರ ಬರೋಲ್ಲ. ಯಾರು ಗಂಡು ಮಕ್ಕಳು ಏನು ಕೆಲಸ ಕೇಳ್ತಾರೆ. ಹೆಣ್ಮಕ್ಳು ಏನಾರು ಕೇಳೋಕೆ ಹೋದ್ರೆ ನಿಮ್ಮ ಮಗ ಏನು ಮಾಡ್ತಾಯಿದ್ದಾನೋ, ಏನು ಕೆಲಸ ಐತೆ, ಗೌರ್ಮೆಂಟಲ್ಲಿ ಇದ್ದರೆ ಕೊಡ್ತೀವಿ, ಇದ್ರೆ ಕೊಡಲ್ಲ ಅಂತ ಈ ಥರ ಪ್ರಶ್ನೆ ಮಾಡ್ತಾರೆ. ಸ್ಟಾರ್ಟಿಂಗೇ ಆ ಥರ ಶುರು ಮಾಡ್ತಾರೆ. ಮನೆ ಒಳಗೆ ಹೋಗೋಕ್ಕೂ ಮುಂಚೆನೇ ಬೇರೆಯವರು ಏನು ಮಾಡ್ತಾವನೆ, ಹಂಗಾರೆ ಬೇಡ ಕಣಪ್ಪ, ನಮ್ಮ ಮನೆಗೆ ಕರ್ಕೊಂಡೇ ಬರಬೇಡಿ, ಹಂಗೆ ಕೆಲಸದಲ್ಲಿದ್ರು ಮಾತ್ರ ಕರ್ಕೊಂಬನ್ನಿ. ಅದನ್ನು ಈಗ ಹೈಲೈಟ್ ಮಾಡಿಬಿಟ್ಟವ್ರೆ. ಈ ಆದಿ ಚುಂಚನಗಿರಿ ಮಠದಲ್ಲಿ ಒಂದು ಸ್ವಲ್ಪ ಹೈಲೈಟ್ ಆಗ್ಬಿಡ್ತು. ಅದನ್ನೇ ಎತ್ಕೊಬಿಟ್ಟು ದೊಡ್ಡದಾಗಿ ಇನ್ನೊಂದು ಹೈಲೈಟ್ ಮಾಡಿಬಿಟ್ಟವ್ರೆ ಕರ್ನಾಟಕದಲ್ಲಿ. ಮಾತೆತ್ತು ಅಂದರೆ ಹುಡುಗಿರು ಸಿಗಿಕ್ಕಿಲ್ಲ ಅಂತ ಹೇಳ್ತಾರೆ. ಹುಡುಗಿರುಗಳು ಅವರು ಬೇಜಾರು ಹೆಣ್ಮಕ್ಳು ಅಂದರೆ ಅವರು ಅರ್ಥ ಮಾಡ್ಕೋಬೇಕು. ಅವರು ಮದುವೆ ಆದರೆ ಅವ್ರಿಗೂ ಸಾಕ್ತಾರೆ, ಇವರು ಮದುವೆ ಆದರೆ ಇವರು ಸಾಕ್ತಾರೆ. ಈಗ ಸಾಫ್ಟ್ವೇರ್ ಇಂಜಿನಿಯರು ಅವರೆಲ್ಲ ಅಂತಾರಲ್ವಾ, ನಮ್ಮ ಮನೇಲಿ ನಮ್ಮ ಮಿಸ್ಸಸ್ಸು ಮನೇಲವ್ರೆ, ನಾನು ದುಡ್ಡು ಹಾಕ್ತಾಯಿದ್ದೀನಿ, ಮನೇಲವ್ರೆ, ಅವ್ರಿಗೆ ರೆಸ್ಟಲ್ಲಿ ಅವ್ರೆ, ಬರೀ ಮನೆ ನೋಡ್ಕೊಂಡು. ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂತಾರಲ್ವಾ, ಮಗುನ ಮನೇಲಿ ಬಿಟ್ಬಿಟ್ಟು ಹೋಗಿ ಕೆಲಸ ಮಾಡ್ತಾರೆ. ಇಬ್ಬರು ಗಂಡ ಹೆಂಡ್ತಿರು ಇಬ್ಬರು. ಅಲ್ಲಿ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ, ಅಲ್ಲಿ ಸೈಡ್ ತಗೊಬಿಡೋದು, ಅಲ್ಲಿ ಮನೆ ಕಟ್ಟೋದಂತ ಅವ್ರಿಗೆ ಟೆನ್ಷನ್ನು. ನಮ್ಗೆ ಇರೋದ್ರಲ್ಲೇ ಟೆನ್ಷನ್ ಇಲ್ಲ ನಮಗೆ. ಸರ್ ಓಕೆ, ಇಷ್ಟೆಲ್ಲ ಓಕೆ ಹೇಳಿದ್ರಿ. ಬಟ್ ಏನಂತಂದರೆ ಹೊರಗಡೆ ಕೆಲಸ ಮಾಡೋದಕ್ಕೂ ವ್ಯವಸಾಯ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಅಲ್ಲಿ ನಾವು ರಾಜಿನ ಥರ ಇರ್ಬೋದು ವ್ಯವಸಾಯ ಮಾಡಿದ್ರೆ, ಹೊರಗಡೆ ಮಾಡಿದ್ರೆ ನಮಗೆ ಆ ಒಂದು ಸ್ಥಾನ ಸಿಗಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ಇಲ್ಲಿ ಕೃಷಿ ಮೇಳಕ್ಕೆ ಬಂದಿದ್ದೀರಲ್ವಾ, ಇದರಿಂದ ನಿಮ್ಗೆ ಎಷ್ಟು ಉಪಯೋಗ ಆಗ್ತಾ ಇದೆ? ಅನುಭವ ಸರ್, ನಮ್ಮ ಜೀವನದಲ್ಲಿ ಒಂದು ಅನುಭವ. ಯಾರ್ಯಾರು ಹೆಂಗೆ ಮಾಡ್ತಾವ್ರೆ, ಏನೇನು ತಯಾರಿಸ್ತಾರೆ, ನಮ್ಗೆ ಒಂದು ಅನುಭವ ಸಿಗುತ್ತೆ ಸರ್. ಇಲ್ಲಿ ಎಲ್ಲೋ ಒಂದು ಕೊಂಪೆ ಒಳಗಿದ್ದು ಇಲ್ಲಿ ಬಂದು ನೋಡಿದಾಗ, 4 ಜನದ ಜೊತೆಲಿ ಬೆರೆತಾಗ ಅವ್ರು ಯಾವ ಥರ ಮಾಡ್ತಾವ್ರೆ, ಈ ಥರ ಯಾವ ಥರ ಟೆಕ್ನಿಕ್ಕು ಏನು ಅನ್ನೋದು ನಮಗೂ ಮುಂದೆ ಬರೋಕ್ಕೆ ಒಂದು ದಾರಿ ಸಿಗುತ್ತೆ ಸರ್. ಒಂದು ಸ್ವಲ್ಪ ಮುಂದಕ್ಕೆ ನಮಗೂ ಬರೋಕ್ಕೆ ಅನುಕೂಲ ಸಿಗುತ್ತೆ ಸರ್. ಈ ಥರ ಮಾಡಿ ಅಂತ ಹೇಳೋದು, ಈ ಥರ ನಿಮ್ಮಿಂದ. ಈಗ ವಿದ್ಯಾವಂತರು ಸರ್, ನಾನು ವಿದ್ಯೆ ಇಲ್ಲ ಅನ್ಕೊಳ್ಳಿ ಸರ್. ಒಬ್ರು ಮೇಷ್ಟ್ರ ಹತ್ರ ಹೋದಾಗ ಅವ್ರು ಕಲಿಸ್ಕೊಟ್ರೆ ತಾನೇ ನಾನು ವಿದ್ಯಾ ಕಲಿಯೋದು. ಅದೇ ಥರ ಸರ್ ಇದುವೆ. ಓಕೆ, ಒಂದು ಜ್ಞಾನ. ಕೃಷಿ ಇಲಾಖೆನೂ ಇದು ಒಂಥರ ನಮ್ಗೆ ವಿದ್ಯೆ ಇದ್ದಂಗೆ. ಕಂಡಮ್ ಅಂತಲ್ಲ, ಇಷ್ಟೆಲ್ಲ ಮಾಡಿ ಅರೇಂಜ್ಮೆಂಟ್ ಮಾಡಿ ಜನಕ್ಕೆಲ್ಲ ಇದು ಮಾಡಿರೋದು ನಮಗೆ ತಿಳುವಳಿಕೆ. ನಾವು ಅಲ್ಲಿಂದ ಮಂಡ್ಯದಿಂದ ಬಂದಿದ್ದೀನಿ. ನಾನು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ. ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ದೀನಿ. ಒಂದು ಅನುಭವ ಸರ್ ನಮಗೆ. ಸರ್ ನಮಸ್ಕಾರ.
ನಮಸ್ಕಾರ ಸರ್, ನಾನು ದರ್ಶನ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಸೊ ನಾನು ಬಂದು ಇವಾಗ ಅಮೆಝಾನ್ ಅನ್ನೋ ಕಂಪ್ನಿಯಲ್ಲಿ, ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ತಾತ, ನಮ್ಮ ಮನೆಯವರು ಎಲ್ಲರೂ ಕೂಡ ಕೃಷಿಕರು, ತಲತಲಾಂತರದಿಂದ ಕೃಷಿಕರು. ಬಟ್ ನಾವು ಮಾತ್ರ ಈ ಕಡೆ ಇರೋದ್ರಿಂದ, ಬೆಂಗಳೂರು ರೀತಿಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ, ಆಮೇಲೆ ಪ್ರತಿ ವರ್ಷವೂ ಕಳೆದ 5 ವರ್ಷದಿಂದನೂ ಪ್ರತಿ ವರ್ಷವೂ ಕೃಷಿ ಮೇಳಕ್ಕೆ ಬರ್ತಾಯಿದ್ದೀನಿ. ಆಮೇಲೆ ಕೃಷಿ ಇಲಾಖೆಯವರು ಎಸ್ಪೆಷಲಿ ವಿಜ್ಞಾನಿಗಳು ಮತ್ತು ರೈತರುಗಳನ್ನ ನೋಡೋದಕ್ಕೆ, ಆಮೇಲೆ ಇಲ್ಲಿ ಎಕ್ವಿಪ್ಮೆಂಟ್ಗಳನ್ನೆಲ್ಲ ನೋಡೋದಕ್ಕೆ ಹೇಗಿದೆ ಅನ್ನೋ ಹೊಸ ಆವಿಷ್ಕಾರಗಳು ಏನು ನಡೀತಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಪ್ರತಿಯೊಬ್ಬರು ಇಲ್ಲಿಗೆ ಬಂದರೆ ಅವ್ರಿಗೆ ಗ್ಯಾರಂಟಿ ಇಲ್ಲಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆಮೇಲೆ ಕೃಷಿ ವಿಜ್ಞಾನಿಗಳು ಈಗ ಹೇಗೆ ಯಾವಾಗಲೂ ಫಾರ್ಮರ್ಸ್ ಬಗ್ಗೆ ನೀವೇನಾದ್ರು ಪೇಪರಲ್ಲೆಲ್ಲ ನೋಡ್ತಾ ಇರ್ತೀರ, ಅವ್ರು ಸೂಸೈಡ್ ಮಾಡ್ಕೊಂಡ್ರೆ ಇಲ್ಲ ಅವ್ರಿಗೆ ಬೆಂಬಲ ಬೆಲೆ, ಇಲ್ಲಿ ಅವ್ರ ಜೊತೆ ಏನಾದ್ರು ಕನೆಕ್ಟ್ ಆದರೆ ಎಲ್ಲ ರೈತರು ಸರ್ಕಾರಕ್ಕೆ ಸಾಲ ಕೊಡ್ಬೋದು, ಆ ಮಟ್ಟಕ್ಕೆ ಹೋಗೋ ಯೋಗ್ಯತೆ ಅವ್ರಿಗಿದೆ. ಸೊ ಯಾರೂ ಕೂಡ ಏನು ಅವರನ್ನೇನು ಭಿಕ್ಷೆ ಬಿಡೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಜೊತೆಗೆ ಬಂದರೆ 1 ಎಕರೆ ಇರೋ ನಾನೆಲ್ಲ ಅಬ್ಸರ್ವ್ ಮಾಡಿದೆ, ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ ಎಲ್ಲ ಇದೆ. 1 ಎಕರೆನಲ್ಲಿ 100ರಷ್ಟು ಇಳುವರಿ ತೆಗೆಯುವಂಥ ಎಲ್ಲ ಶಕ್ತಿನೂ ಇವರಲ್ಲಿರೋದ್ರಿಂದ ಸೊ ಇಲ್ಲಿಯವ್ರ ಜೊತೆ ಎಲ್ಲರೂ ಪ್ರತಿ ವರ್ಷ 5 ದಿನ ಮಾತ್ರ ಬರೋದಲ್ಲ, ಎಲ್ಲ ರೈತರುಗಳು ದಯವಿಟ್ಟು ಅವಾಗವಾಗ ಇಲ್ಲಿಗೆ ತಾಲೂಕು ಮಟ್ಟದಲ್ಲಿ ಅಥವಾ ಹಳ್ಳಿ ಮಟ್ಟದಲ್ಲಿ ಏನಾದ್ರು ಬಂದು ಅವಕಾಶಗಳು ಬಂದರೆ ಮಾಡಿಕೊಂಡ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಇದ್ರ ಬಗ್ಗೆ ನನಗೆ ಭಾಳ ಆಸಕ್ತಿ ಇರೋದ್ರಿಂದ ನಾನು ರಜಾ ಸಿಕ್ಕಾಗ 15 ದಿನಕ್ಕೆ ಒಂದ್ಸಲ ಎಲ್ಲ ನಮ್ಮ ಅಜ್ಜಿ ಮನೆಗೆಲ್ಲ ತೋಟಕ್ಕೆಲ್ಲ ಹೋದಾಗ ಅವ್ರು ಯಾವ ಥರ ಮಾಡ್ತಾರೆ, ಹಾಗೆ ನಮ್ಮ ಮಾವ ಅವ್ರನ್ನ ಕೇಳ್ತಾ ಇರ್ತೀನಿ, ನೀವು ಯಾವ ಮೆಥಡ್ ಯೂಸ್ ಮಾಡ್ತೀರಾ, ಏನಾರು ಬೇರೆ ಏನಾರು ಇದಕ್ಕೆಲ್ಲ ಮಿಷಿನರೀಸೋ ಇಲ್ಲ ಕೆಮಿಕಲ್ಸ್ ಏನಾರು ಹಾಕ್ತಾ ಇದ್ದೀರಾ ಅದೆಲ್ಲ ನೋಡ್ತೀರಾ ಅನ್ನೋದನ್ನು ಚೆಕ್ ಅವ್ರ ಹತ್ರ ತಿಳ್ಕೊತಾ ಇರ್ತೀನಿ. ಆಮೇಲೆ ಇಲ್ಲಿ ನಮ್ಮ ಮಾವ ಅವ್ರ ಟೀಮ್ ಒಂದು ತಿಪ್ಟೂರಿನ ಕೃಷಿ ಇಲಾಖೆಯವ್ರು ಬಂದಿದ್ದಾರೆ. ಅವರು ದಂಡಪಾಣಿ ಎಳ್ನೀರು ಅಂತ ಇದೆ, ಆ ಥರ ಟೇಸ್ಟು ಪ್ರಾಬಬ್ಲಿ ನೀವು ಬೆಂಗಳೂರಲ್ಲಿ ಯಾವ ಎಳ್ನೀರು ಕುಡಿದ್ರೂ ಆ ಟೇಸ್ಟ್ ಸಿಕ್ಕಲ್ಲ. ಸೊ ಅವಕಾಶ ಆಯಿತು ಅಂದರೆ ದಯವಿಟ್ಟು ನೋಡಿ ಸರ್. ನಾನು ಕಳೆದ 5 ವರ್ಷದಿಂದನೂ ಬರ್ತಾನೆ ಇದ್ದೀನಿ. ಸ್ಟೂಡೆಂಟ್ ಅನ್ನೋಕ್ಕಿಂತ ನಾನು ಇಂಟ್ರೆಸ್ಟ್ ಇದೆ, ನಂಗೆ ತಿಳ್ಕೊಬೇಕು ಏನು ನಡೀತಿದೆ ಕೃಷಿನಲ್ಲಿ. ಯೂಶಲಿ ಪೇಪರಲ್ಲೆಲ್ಲ ಯಾವಾಗಲೂ ರೈತರ ಬಗ್ಗೆ ನೆಗೆಟಿವಾಗಿ ಕಮೆಂಟ್ ಮಾಡೋದು ನೋಡಿ, ಯಾಕೆ ಇನ್ನೂ ಎಲ್ಲ ಅದು ಊಟ ಹಾಕೋರು ಅವರು ನಮ್ಗೆ ಊಟ ಹಾಕೋರು, ಅವ್ರು ಯಾಕೆ ಇಷ್ಟು ಕಷ್ಟದಲ್ಲಿದ್ದಾರೆ ಅನ್ನೋ ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲೆಲ್ಲ ಇಷ್ಟೊಂದು ಇನೋವೇಷನ್ ನಡೀತಿದ್ದಾಗ ಸೊ ಇದನ್ನು ರೈತರಾಗಲಿ ಇನ್ನೊಬ್ಬರು ಹೊರಗಡೆ ಇನ್ಯಾರು ಹೊಸಬರಾಗಿ ರೈತರಾಗಿ ಬರೋರು ಕೂಡ ಏನಾರು ಮಾಡಿದ್ರೆ ಚೆನ್ನಾಗಿ ಕಲ್ತ್ಕೊಂಡ್ರೆ ಅವ್ರು ಇನ್ನೂ ಚೆನ್ನಾಗಿ ಬೆಳೆ ಬೆಳಿಬೋದು ಅಂತ ನನ್ನ ಅನಿಸುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ಗುರುಗಳೇ. ಸರ್ ನಿಮ್ಮ ಹೆಸರು ತಿಳ್ಕೊಬೋದಾ? ನಮ್ಮ ಹೆಸರು ಹನುಮಂತರಾಯಪ್ಪ ಅಂತ. GKVKಗೆ ಸಂಪರ್ಕ ಜಾಸ್ತಿ ಇದೆ, ಯಾಕೆಂದರೆ ನಾವು ಪಕ್ಕದ ಊರಿನವರು. ಯಾಕೆಂದರೆ ಕೃಷಿ ಮೇಳ ಅಂದರೆ ನಮಗೆ ತುಂಬ ಸಂತೋಷವಾದಂಥ ಸುದ್ದಿ. ಓಕೆ, ಅಂದರೆ ಎಷ್ಟು ವರ್ಷದಿಂದ ಈ ಒಂದು ಕೃಷಿ ಮೇಳಕ್ಕೆ ಬರ್ತಾ ಇದ್ದೀರಾ, ಮತ್ತು ಏನೇನೆಲ್ಲ ಉಪಯೋಗ ಆಗ್ತಾ ಇದೆ ನಿಮಗೆ? ನಾನು ಸುಮಾರು 10-15 ವರ್ಷಗಳಿಂದನೂ ಕೃಷಿ ಮೇಳ ನಡೀತಾನೇ ಇದೆ. ಆದರೆ 10 ವರ್ಷದ ಹಿಂದೆ ಸ್ವಲ್ಪ ಕಡಿಮೆ ಇತ್ತು, ಇವಾಗ ಬೃಹತ್ಕಾರವಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ. ಓಕೆ, ಏನೇನೆಲ್ಲ ಉಪಯೋಗ ಆಗುತ್ತೆ? ಇಲ್ಲಿ ಇರ್ತಕ್ಕಂಥ ತುಂಬ ಅಲ್ಲೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಆಮೇಲೆ ಈ ಕಡೆ ಅಲ್ಲೆಲ್ಲ ಕೋಳಿ ಸಾಗಾಣಿಕೆ ಅಂತ ಇದೆ, ಎಲ್ಲ ಇದೆ. ಸೊ ಯಾರ್ಯಾರಿಗೆಲ್ಲ ತುಂಬ ಅನುಕೂಲ ಆಗುತ್ತಾ ಇದು? ಕೆಲವು ರೈತರಿಗೆ, ಕೆಲವರಿಗೆ ಹಳ್ಳಿಗಾಡಲ್ಲಿರೋರಿಗೆ ಇಲ್ಲಿ ಯಾವ ಥರ ಬೆಳಿಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸೊ ಇಲ್ಲಿ ಹಳ್ಳಿಯಿಂದ ಬಂದ ಮೇಲೆ ಇಲ್ಲಿನ ಸಾಮಗ್ರಿಗಳು ಮತ್ತು ಇಲ್ಲಿನ ವ್ಯವಸ್ಥಿತಿಗಳು ನೋಡಿದಾಗ ಬೆಳೆ ಹೇಗೆ ಬೆಳಿಬೇಕು ಅನ್ನೋದು ನಮ್ಮ ರೈತರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಇದು ನೋಡೋದ್ರಿಂದ. ಓಕೆ, ಈಗಿನ ಕಾಲದಲ್ಲಿ ಅಷ್ಟೊಂದು ಮೊದಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಗೆ ಮಳೆ ಬರೋ ಟೈಮಲ್ಲಿ ಮಳೆ ಬರ್ತಾ ಇತ್ತು. ಸೊ ಈಗ ಆಗ್ತಾ ಇಲ್ಲ. ಸೊ ಇಲ್ಲಿ ಬರ್ತಾ ಇರ್ತಕ್ಕಂಥ ರೈತರಿಗೆ ಅದರಿಂದ ಏನಾದರೂ ಉಪಯೋಗ ಆಗುತ್ತಾ? ಕಡಿಮೆ ಮಳೆ ಬಂದಾಗ ಯಾವ ರೀತಿ ಬೆಳೆ ಬೆಳಿಬೇಕು ಅನ್ನೋದು? ಅಂದರೆ ಇಲ್ಲಿ ನೋಡಿರುವಂಥ ತಕ್ಕದಲ್ಲಿ ನಾವೊಂದು ಹೊಂಡಗಳು ಮಾಡ್ಕೊಂಬಂದು ನಾವು ಇದು ಇದೇನಂತಾರಪ್ಪ, ಡ್ರಿಪ್ಪಿಂಗ್ ಮಾಡೋದ್ರಿಂದ ಮಳೆ ಅವಶ್ಯಕತೆ ಇಲ್ಲದೇ ಇದ್ರೂ ನಾವು ಬೆಳೆ ಬೆಳೆಯಬಹುದು. ಕಮ್ಮಿ ನೀರಲ್ಲೂ ಬೆಳೆಯಬಹುದು, ಆದರೆ ಡ್ರೈ ಭೂಮಿಯಲ್ಲಿ ಬೆಳೆಯಬಹುದು, ನೀರಾವರಿ ಭೂಮಿಯಲ್ಲೂ ಬೆಳೆಯಬಹುದು ಅಂತ ನಾನು ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು. ಏನಪ್ಪ ಅಂದರೆ ಇಲ್ಲಿ ಪ್ರತಿಯೊಂದು ಸಿರಿಧಾನ್ಯದಿಂದ ಹಿಡಿದು ನಮ್ಮ ರೈತರಿಗೆ ಏನೇನು ಅನುಕೂಲಗಳು ಬೇಕಾಗಿದೆಯೋ ಎಕ್ವಿಪ್ಮೆಂಟ್ಸಿಂದ ಹಿಡಿದು ಬೆಳೆ ಬೆಳೆಯೋದ್ರಿಂದ ಹಿಡಿದು ಭಾಳ ಚೆನ್ನಾಗಿ ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ GKVK ವಿಶ್ವವಿದ್ಯಾನಿಲಯ ಚೆನ್ನಾಗಿ ಮಾಡಿದೆ. ಇದು ಎಲ್ಲ ರೈತರು ನೋಡಿದ್ರೆ ಭಾಳ ಉತ್ತಮವಾದ ಕೆಲಸ, ಆದರೆ ನೋಡಬೇಕಾಗಿದೆ ವ್ಯವಸ್ಥಿತಿಗಳಿದೆ.